ಸ್ಪರ್ಧಾರ್ಥಿಗಳೇ, ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಏನು 4 ವಾಕ್ಯ ವೃಂದವನ್ನ ಕೊಟ್ಟಿರ್ತಾನೆ. ಆ ವಾಕ್ಯ ವೃಂದವಕ್ಕೆ ಯಾವ ರೀತಿಯಾಗಿ ಮಗು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನೋದನ್ನ ನಾನು ಒಂದಿಷ್ಟು ಅಂಶಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕೊಟ್ಟಂತಹ ಪ್ಯಾಸೇಜ್ ಅನ್ನ, ಕೊಟ್ಟಂತಹ ವಾಕ್ಯಾವಳಿಯನ್ನ ಸ್ಪಷ್ಟವಾಗಿ ನಿಧಾನವಾಗಿ ಅರ್ಥೈಸಿಕೊಂಡು ಓದ್ತಾ ಹೋಗ್ಬೇಕು. ಯಾವ ರೀತಿ ಅಂತಂದ್ರೆ ನೋಡಿ, ರೋಬೋಟ್ ಒಂದು ವಿಶೇಷ ಯಂತ್ರವಾಗಿದೆ. ಅದು ಕಂಪ್ಯೂಟರ್ನ ನಿರ್ದೇಶನದ ಮೇರೆಗೆ ಚಲಿಸುತ್ತದೆ ಮತ್ತು ಕಾರ್ಯವನ್ನ ನಿರ್ವಹಿಸುತ್ತದೆ. ಅದು ಒಂದು ಯಂತ್ರವಾಗಿರುವುದರಿಂದ ಅದು ತಪ್ಪುಗಳನ್ನು ಮಾಡುವುದಿಲ್ಲ ಮತ್ತು ಅದು ಆಯಾಸಗೊಳ್ಳುವುದಿಲ್ಲ. ಅದು ಯಾವಾಗಲೂ ದೂರುವುದಿಲ್ಲ. ರೋಬೋಟ್ಗಳು ನಮ್ಮ ಸುತ್ತಮುತ್ತಲುಗಳಲ್ಲೂ ಇವೆ. ಕೆಲವು ರೋಬೋಟ್ಗಳು ಉಪಕರಣಗಳನ್ನು ನಿರ್ಮಿಸುತ್ತವೆ. ಉದಾಹರಣೆಗೆ, ರೋಬೋಟ್ಗಳು ಕಾರುಗಳ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಕೆಲವು ರೋಬೋಟ್ಗಳು ಅಪಾಯಕಾರಿ ಸ್ಥಳಗಳ ಸಂಶೋಧನೆಗಳಲ್ಲಿ ನೆರವಾಗುತ್ತವೆ. ಉದಾಹರಣೆಗೆ, ಜ್ವಾಲಾಮುಖಿಗಳು. ಕೆಲವು ರೋಬೋಟ್ಗಳು ಶಬ್ದಗಳನ್ನ ಗ್ರಹಿಸಲು ನೆರವಾಗುತ್ತವೆ. ಅವು ಟೆಲಿಫೋನ್ ಕಾಲ್ಗಳಿಗೆ ಉತ್ತರಿಸಲಿಕ್ಕೆ ಸಹಾಯಕವಾಗಿರುತ್ತವೆ. ಕೆಲವು ರೋಬೋಟ್ಗಳು ನೋಡಲು ಮನುಷ್ಯರಂತೆಯೇ ಇರುತ್ತವೆ. ಬಹುಪಾಲು ರೋಬೋಟ್ಗಳು ನೋಡಲು ಯಂತ್ರಗಳಂತೆಯೇ ಕಾಣಿಸುತ್ತವೆ. ಈ ರೀತಿಯಾಗಿ ಗ್ರಹಿಸುತ್ತಾ ಅರ್ಥೈಸಿಕೊಳ್ಳುತ್ತಾ ಒಂದು ಪ್ಯಾಸೇಜ್ ಅನ್ನ ನಾವು ಓದಬೇಕಾಗ್ತದೆ. ಇನ್ನು ಯಾವ ರೀತಿಯಾಗಿ ಪ್ಯಾಸೇಜ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಹಾಯ್, ಹಲೋ, ನಮಸ್ತೆ. ನೋಡಿ, ಈಗಾಗಲೇ ನಿಮಗೆ ಯಾವ ರೀತಿಯಾಗಿ ಪ್ಯಾಸೇಜ್ ಅನ್ನ ಓದ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ. ಈಗ ರೋಬೋಟ್ ಬಗ್ಗೆ ಕೊಟ್ಟಂತ ವೆರಿ ಸ್ಪೆಷಲ್ ಪ್ಯಾಸೇಜ್ ಇದು. ನಾವೆಲ್ಲ ರೋಬೋಟ್ ಲೋಕಕ್ಕೆ ಹೋಗೋಣ. ಆರ್ ಯು ರೆಡಿ? ಓಕೆ. ನೋಡಿ, ರೋಬೋಟ್ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರವಾಗಿದೆ. 1954ರಲ್ಲಿ ಇದನ್ನ ಅಮೆರಿಕದ ಒಬ್ಬ ವಿಜ್ಞಾನಿ ಇನ್ವೆಂಟ್ ಮಾಡ್ತಾರೆ, ಚಾರ್ಲ್ಸ್ ಡಿವೋಲ್ ಅವರು. ಬಹಳ ರೋಬೋಟ್ ಮೀನಿಂಗ್ ಏನು ಅಂತಂದ್ರೆ, ಇದು ಮಾನವ ಯಂತ್ರ ಅನ್ನುವಂತ ಅರ್ಥ ಕೊಡ್ತದೆ. ನಮಗೆ ಎಷ್ಟು ಬೇಕು ಅಷ್ಟೇ ವಿಷಯವನ್ನ ಇಲ್ಲಿ ತೆಗೆದುಕೊಂಡು ಹೋಗೋಣ. ಒಂದು ಮಷಿನ್ ಅಂತ ಹೇಳ್ತೀವಿ, ಒಂದು ಸ್ಪೆಷಲ್ ಮಷಿನ್ ಇದು. ಅದೇ ರೀತಿಯಾಗಿ ನೋಡಿ, ಕಂಪ್ಯೂಟರ್ನ ನಿರ್ದೇಶನದ ಮೇರೆಗೆ ಇದು ಕಾರ್ಯವನ್ನ ನಿರ್ವಹಿಸ್ತದೆ. ಹೇಗೆ ಕಂಪ್ಯೂಟರ್ ನಿರ್ದೇಶನ ಮೇರೆಗೆ ಕಾರ್ಯವನ್ನ ಮಾಡ್ತಾ ಇದೆ ಅನ್ನೋದನ್ನ ನೀವಿಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಅದು ಒಂದು ಯಂತ್ರವಾಗಿರುವುದರಿಂದ ಅದು ತಪ್ಪುಗಳನ್ನ ಮಾಡುವುದಿಲ್ಲ ಮತ್ತು ಆಯಾಸಗೊಳ್ಳುವುದಿಲ್ಲ. ನೋಡಿ, ಮನುಷ್ಯ ತಪ್ಪುಗಳನ್ನ ಮಾಡ್ತಾನೆ ಮತ್ತು ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಒಂದಿಷ್ಟು ಆಯಾಸಗೊಳ್ತಾನೆ. ನೀವು ಚಿತ್ರದಲ್ಲಿ ನೋಡುವ ಹಾಗೆ ಯಾವ ರೀತಿಯಾಗಿ ರೋಬೋಟ್ ಯಾವುದೇ ರೀತಿಯ ಒಂದು ಆಯಾಸ ಪಟ್ಕೊಳ್ಳದೆ, ತಪ್ಪುಗಳನ್ನ ಮಾಡದೆ ಅಕ್ಯುರೇಟ್ ಆಗಿ ಹೇಗೆ ಅದು ತನ್ನ ಕೆಲಸವನ್ನ ನಿರ್ವಹಿಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ರೋಬೋಟ್ ಅಂದ್ರೆ ಅದು ಯಾವಾಗಲೂ ದೂರುವುದಿಲ್ಲ. ನಮ್ಮ ಹಾಗೆ ಮನುಷ್ಯರ ಹಾಗೆ ಅದು ಆಯಾಸಗೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ಯಾವುದೇ ಕಂಪ್ಲೇಂಟ್ ಅನ್ನು ಅದು ಮಾಡೋದಿಲ್ಲ. ರೋಬೋಟ್ಗಳು ನಮ್ಮ ಸುತ್ತಮುತ್ತಲುಗಳಲ್ಲೂ ಇವೆ ಅನ್ನೋದನ್ನ ಹೇಳ್ತಾನೆ. ಯಾಕಂತ ಕೇಳಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ರೋಬೋಟ್ಗಳು ಇದಾವೆ. ಆರ್ಮಿ ತಗೊಳ್ರಿ ಅಥವಾ ಇನ್ಯಾವುದೇ ಸಾಮಾಜಿಕ ಕ್ಷೇತ್ರ ತಗೊಳ್ರಿ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ರೋಬೋಟ್ಗಳು ತಮ್ಮ ಮೇಲುವೆಯನ್ನ ಸಾಧಿಸ್ತಾ ಇದ್ದಾವೆ. ಇನ್ನು ಕೆಲವು ರೋಬೋಟ್ಗಳು ಉಪಕರಣಗಳನ್ನ ನಿರ್ಮಿಸುತ್ತವೆ. ಕೆಲವು ರೋಬೋಟ್ಗಳು ಏನ್ ಮಾಡ್ತಪ್ಪ ಅಂತಂದ್ರೆ ಬಹಳಷ್ಟು ಉಪಕರಣಗಳನ್ನ ನಿರ್ಮಿಸ್ತವೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನೆ. ಏನಂತಂದ್ರೆ, ರೋಬೋಟ್ಗಳು ಕಾರುಗಳ ನಿರ್ಮಾಣದಲ್ಲಿ ನೆರವಾಗುತ್ತವೆ. ನೋಡ್ರಿ, ಯಾವ ರೀತಿಯಾಗಿ ರೋಬೋಟ್ಗಳು ಕಾರುಗಳ ನಿರ್ಮಾಣದಲ್ಲಿ ಹೆಲ್ಪ್ ಆಗ್ತದೆ, ನೆರವಾಗ್ತದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಇನ್ನು ಕೆಲವು ರೋಬೋಟ್ಗಳು ಅಪಾಯಕಾರಿ ಸ್ಥಳಗಳ ಸಂಶೋಧನೆಗಳಲ್ಲಿ ನೆರವಾಗುತ್ತವೆ. ಉದಾಹರಣೆಗೆ, ಜ್ವಾಲಾಮುಖಿಗಳು ಸಂಭವಿಸುವಂತಹ ಜಾಗಗಳಲ್ಲಿ ರೋಬೋಟ್ಗಳು ಅಲರ್ಟ್ ಮಾಡ್ತವೆ. ಈ ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಜ್ವಾಲಾಮುಖಿಗಳು ಸಂಭವಿಸ್ತವೆ ಅನ್ನುವಂಥ ವಿಚಾರವನ್ನ ನಾವು ರೋಬೋಟ್ಗಳಿಂದ
ತಿಳಿಯಬಹುದು. ಅದಕ್ಕೋಸ್ಕರವಾಗಿ ಜ್ವಾಲಾಮುಖಿಗಳಾಯಿತು, ಆಮೇಲೆ ಭೂಕಂಪಗಳಾಯಿತು, ಇಂತಹ ಒಂದು ಅಪಾಯಕಾರಿ ಸ್ಥಳಗಳಲ್ಲಿ ಈ ಒಂದು ರೋಬೋಟ್ಗಳು ನಮಗೆ ಬಹಳ ಹೆಲ್ಪ್ಫುಲ್ ಆಗ್ತವ. ಇನ್ನು ಕೆಲವು ರೋಬೋಟ್ಗಳು ಮನೆಗಳ ಶುದ್ಧೀಕರಣದಲ್ಲಿ ನೆರವಾಗುತ್ತವೆ. ಮನೆಗಳ ಶುದ್ಧೀಕರಣದಲ್ಲಿ ನೋಡಿ, ಮನುಷ್ಯ ಬರ್ತಾ ಬರ್ತಾ ಏನಾಗ್ತಾ ಇದ್ದಾನೆ ಅಂತಂದ್ರೆ ಇವತ್ತು ಆಲಸಿ ಆಗ್ತಾ ಇದ್ದಾನೆ. ಎಲ್ಲಾ ಕೆಲಸಗಳನ್ನ ಯಂತ್ರದಿಂದ ಮಾಡಿಸುವಂತ ಒಂದು ಬುದ್ಧಿವಂತಿಕೆ ಮಾನವನಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತು ರೋಬೋಟ್ ಎಲ್ಲಾ ಕಾರ್ಯವನ್ನ ಬಹಳ ದಕ್ಷತೆಯಿಂದ ಮಾಡುವಂತ ಒಂದು ಮಷಿನ್ ಆಗಿದೆ. ಆಮೇಲೆ ಅವು ಟೆಲಿಫೋನ್ ಕಾಲ್ಗಳಿಗೆ ಉತ್ತರಿಸಲು ಸಹಾಯಕವಾಗಿರುತ್ತವೆ. ಕಾಲ್ಗಳನ್ನ ಪಿಕ್ ಮಾಡಬೇಕು ಅಂತಂದ್ರೆ ಹಲೋ ಅನ್ನುವಂತ ಒಂದು ಕಾರ್ಯವನ್ನ ಯಾವ ರೀತಿಯಾಗಿ ಟೆಲಿಫೋನ್ ಮಾಡ್ತದೆ ಅನ್ನೋದನ್ನ ನೀವಿಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಕೆಲವು ರೋಬೋಟ್ಗಳು ನೋಡಲು ಮನುಷ್ಯರಂತೆಯೇ ಇರುತ್ತವೆ. ನೋಡ್ಲಿಕ್ಕೆ ಥೇಟ್ ಅಥವಾ ಸೇಮ್ ಮನುಷ್ಯರ ಹಾಗೆನೆ ಇರ್ತಕ್ಕಂಥ ರೋಬೋಟ್ಗಳು ನಮ್ಮಲ್ಲಿ ಕಾಣ್ತವೆ. ನೋಡಿ ಯಾವ ರೀತಿಯಾಗಿ ರೋಬೋಟ್ಗಳು ನೋಡ್ಲಿಕ್ಕೆ ಮನುಷ್ಯರ ಹಾಗೆ ಕಾಣ್ತಾ ಇದಾವೆ ಅನ್ನೋದು. ಆಮೇಲೆ ಬಹುಪಾಲು ರೋಬೋಟ್ಗಳು ನೋಡಲು ಯಂತ್ರಗಳಂತೆ ಕಾಣಿಸುತ್ತವೆ. ನೋಡಿ ಯಾವ ರೀತಿಯಾಗಿ ರೋಬೋಟ್ಗಳು ಅಂದ್ರೆ ಬಹುಪಾಲು ಸಾಕಷ್ಟು ರೋಬೋಟ್ಗಳು ಯಂತ್ರಗಳಂತೆ ಕಾಣಿಸ್ತಾ ಅನ್ನೋದನ್ನ ನಾವು ಈ ಇಮೇಜ್ ಅಲ್ಲಿ ಪ್ರಶ್ನೆಗಳಿಗೆ ಅಕ್ಯುರೇಟ್ ಆಗಿ ಹೇಗೆ ಉತ್ತರಿಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆಯಾಸ ಎಂಬುದರ ಸಮಾನಾರ್ಥಕ ಪದ ಏನು ಅಂತ ಕೇಳಿದಾನೆ. 4 ಆಪ್ಷನ್ಗಳನ್ನು ನೋಡ್ಕೊಂಡ್ಬಿಡೋಣ. ಎ ಅನ್ವೇಷಣೆ, ಬಿ ಸುಸ್ತು, ಸಿ ನಿರ್ವಾತ, ಡಿ ಅಪಾಯಕಾರಿ. ಈ ರೀತಿಯಾಗಿ 4 ಆಪ್ಷನ್ಗಳನ್ನ ಕೊಡ್ತಾನೆ. ಇಲ್ಲಿ ಅನ್ವೇಷಣೆ ಅಂತಂದ್ರೆ ಹುಡುಕು ಅನ್ನುವಂತ ಅರ್ಥ ಕೊಡ್ತದೆ. ಇನ್ನು ಗದ್ಯ ಭಾಗದಲ್ಲಿ ಕೊಟ್ಟ ಹಾಗೆ ರೋಬೋಟ್ ಸುಸ್ತಾಗೋದಿಲ್ಲ, ಅದು ಯಾವತ್ತೂ ಆಯಾಸಗೊಳ್ಳೋದಿಲ್ಲ ಅನ್ನೋಂಥ ವಿಚಾರವನ್ನ ಆಲ್ರೆಡಿ ಪ್ರಸ್ತಾಪ ಮಾಡಿದ್ದಾನೆ. ಇದು ನೇರವಾದ ಪ್ರಶ್ನೆ. ಸುಸ್ತು ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನೆರಡು ಆಪ್ಷನ್ಗಳದಾವ, ಅವುಗಳನ್ನು ನೋಡ್ಕೊಂಡ್ಬಿಡೋಣ. ನಿರ್ವಾತ ಅಂತಂದ್ರೆ ಗಾಳಿ ಇಲ್ಲಿರುವಂತ ಒಂದು ಪ್ರದೇಶಕ್ಕೆ ನಾವು ನಿರ್ವಾತ ಅಂತ ಕರಿಬಹುದು. ಅದೇ ರೀತಿಯಾಗಿ ಅಪಾಯಕಾರಿ ಅಂತಂದ್ರೆ ಸುರಕ್ಷಿತವಲ್ಲದ ಅನ್ನುವಂತ ಅರ್ಥ ನಮ್ಗೆ ಕಂಡು ಬರ್ತದೆ. ಇಲ್ಲಿ 71ನೇ ಪ್ರಶ್ನೆಗೆ ಅಥವಾ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಸುಸ್ತು ಆಗಿತ್ತು. 2ನೇ ಪ್ರಶ್ನೆಗೆ ಹೋಗೋಣ. ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ, ಏಕೆಂದರೆ ಇಲ್ಲಿ ಕಾರಣವನ್ನ ಕೇಳ್ತಾನೆ.